ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಸ್ವಾಮೀಜಿ ಅವರು ನನ್ನ ಪರವಾಗಿ ನಿಂತಿದ್ದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜೆಂಡು ಬಾಂಬ್ ಕೊಡಲಾಗಿದ್ದು ವಿಜಯಪುರ ಶಾಸಕ ವಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಬೈಲಹೊಂಗಲದಲ್ಲಿ ಸುದ್ದಿಗಾರರೊಂದಿಗೆ ಹೆಬ್ಬಾಳ್ಕರ್ ಅವರ ಪರವಾಗಿಯೂ ಸ್ವಾಮೀಜಿ ನಿಂತಿದ್ದಾರೆ. ಅವರ ಮನಸ್ಸಿಗೆ ಈಗ ಬಹಳ ನೋವಾಗಿದ್ರೆ ನಾವೇನು ಮಾಡಲು ಸಾಧ್ಯವಿಲ್ಲ. ನಾವು 2D ಆದ್ರೂ ಕೊಡಿಸಿದ್ದೇವೆ, ಅವರೇನು ಕೊಡಿಸಿದ್ರು ಎಂದು ಪ್ರಶ್ನೆ ಮಾಡಿದ್ರು. ಒಬ್ಬರು ಸಮಾಜದ ಸ್ವಾಮೀಜಿಯಾಗಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವಂತ ಒಬ್ಬ ವ್ಯಕ್ತಿ ಸಲ ಇವ್ರ ಪರವಾಗಿ ನಿಂತಿಲ್ಲ ಏನ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿನು ಇವರು ಹಿಂಗೆ ಮತ್ತು ಬ್ಯಾನಿ ಆಗ್ಲಕತ್ತೈತಾರ ಅವ್ರಿಗೆ. ಸಮಾಜಕ್ಕೆ ಮೋಸ ಮಾಡ್ತಾರಲ್ಲ, 2A ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ. ನಮ್ಮ ಸರ್ಕಾರ ಬಂದು ಒಂದು ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು, ಯಾಕೆ ಕೊಡಿಸ್ಲಿಲ್ಲ? ನಾವು 2D ಕೊಟ್ಟಿವಿ ರೀ, ನೀವೇನು ಕೊಟ್ರಪ್ಪ? ಇಲ್ಲತ್ತ ಹೇಳೋದತ್ತು CM ಬಲ್ಲಿ ಕರ್ಕೊಂಡೋಗಿ ನಾವು ಕೊಡುವಾಗಲ್ಲ. ಏನು ಹೇಳಿದ್ರು? ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ, ಮುಸ್ಲಿಮ್ರಿಗೆ ಕೇಳಿದ್ರೆ ಇವತ್ತು 4% ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ, ಅವರಿಗೆ 2B ಅಂತ ಸಪ್ರೇಟ್ 4% ಕೊಟ್ಟಿರಿ. ಅದು ಕೊಡಲಿಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಕೊಟ್ಟರೆ ಹೆಂಗಪ್ಪ ಸಿದ್ದರಾಮಯ್ಯನವರೇ? ನಮಗೆ ಸಂವಿಧಾನ ವಿರೋಧಿ ಇರ್ತಾರೆ. ಲಿಂಗಾಯತರು, ಮರಾಠರು, ಜೈನರು ಇವರೆಲ್ಲ ಕೇಳಿದ್ರೆ ಏನತ್ತಾರೆ? ಇವತ್ತು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಬರೀ ಮುಸಲ್ಮಾನರದ್ದು ಐತೇನ್ರಿ? ಅಲ್ಲಿ ಜೈನರು ಅದಾರ, ಅಲ್ಲಿ ಪಾರ್ಸಿಗಳದಾರ, ಅಲ್ಲಿ ಸಿಖ್ರು ಅದಾರ, ಅಲ್ಲಿದಿಂದ ನಮ್ಮ ಯಾರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.